ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋ ಸ್ವಲ್ಪ ವಿಶೇಷವಾಗಿರುತ್ತೆ. ಯಾಕಂತ ಅಂದರೆ ಈ ಒಂದು ವಿಡಿಯೋದಲ್ಲಿ ತುಂಬ ಜನಗಳು ಕೇಳ್ತಾ ಇದ್ರಲ್ವ, ಸಂತಾನ ಭಾಗ್ಯಕ್ಕಾಗಿ ಯಾವುದನ್ನ ಒಂದು ನಮಗೆ ಮಕ್ಕಳಿಗಾಗಿರ್ಬೋದು ಅಥವಾ ನಮಗೆ ತುಂಬ ವರ್ಷಗಳಾಯಿತು ಮದುವೆ ಆಗಿಲ್ಲ, ಮಕ್ಕಳಾಗ್ತಾ ಇಲ್ಲ, ದಯವಿಟ್ಟು ಯಾವುದನ್ನ ಒಂದು ಸೇವೆ ಇದ್ದರೆ ತಿಳಿಸ್ಕೊಡಿ, ದಯವಿಟ್ಟು ಕೂಡ ಏನಾದರೂ ಒಂದು ಪೂಜೆ ಇದ್ದರೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ರಿ. ಖಂಡಿತವಾಗ್ಲೂ ಕೂಡ ನಾನು ಹಿಂದೆ ಕೂಡ ಕಮೆಂಟ್ಸಲ್ಲೂ ಕೂಡ ಕೆಲವರಿಗೆ ಹೇಳಿದ್ದೆ, ನೆಕ್ಸ್ಟ್ ವಿಡಿಯೋ ಪೂಜೆ ಬಗ್ಗೆನೇ ಬರುತ್ತೆ, ಒಂದು ಒಳ್ಳೆ ವ್ರತನ ತಿಳಿಸ್ಕೊಡ್ತೀನಿ. ಇದರಿಂದ ಯಾರಿಗೆಲ್ಲ ಮಕ್ಕಳಾಗಿರಲ್ವೋ, ಯಾರಿಗೆಲ್ಲ ಒಂದಿಷ್ಟು ನೋವುಗಳಿರುತ್ತಲ್ವ, ಮಕ್ಕಳಾಗಿಲ್ಲ ಅಂತ ಅಂದರೆ ಎಷ್ಟೊಂದು ಮಾತಾಡ್ತಿರ್ತಾರೆ ಜನಗಳಂತ ಖಂಡಿತ ನಾನು ಕೂಡ ನೋಡಿದ್ದೀನಿ. ಆದರೆ ನಾನು ಹೇಳುವಂಥದ್ದು ಏನಂದರೆ, ಈ ಒಂದು ಸರಳ ಸೇವೆ ತುಂಬ ಸರಳವಾಗಿ ತಿಳಿಸ್ಕೊಡ್ತೀನಿ. ಯಾಕಂತ ಅಂದರೆ ಎಲ್ಲರಿಗೂ ಕೂಡ ಅನುಕೂಲ ಆಗಬೇಕು. ಆಮೇಲೆ ರಾಯರು ಶಕ್ತಿ ಕೊಟ್ಟ ಮೇಲೆ ನಿಮಗೆ ಹೆಂಗೆ ಪ್ರೀತಿಯಿಂದ ರಾಯರಿಗೆ ಹೆಂಗೆ ಸೇವೆನ ಸಲ್ಲಿಸೋ ಶಕ್ತಿ ಸಿಗುತ್ತೋ ಆ ರೀತಿ ಮಾಡ್ತಾ ಹೋಗಿ. ನೋಡಿ, ಈ ಒಂದು ಸೇವೆನ ನಾನು ಹೇಳ್ತಿರ್ತಕ್ಕಂಥದ್ದು ಏನಂತ ಅಂದರೆ, ನೀವು ಹಾಸ್ಪಿಟ್ಲಿಗೆ ಹೋಗಬೇಡಿ, ತೋರಿಸ್ಕೊಲೇಬೇಡಿ, ಅಥವಾ ನೀವು ಈ ಸೇವೆನ ಮಾಡಿಬಿಡಿ ಅಂತ ನಾನು ಹಿಂಗೆ ಹೇಳ್ತಾ ಇಲ್ಲ. ನೀವು ಹಾಸ್ಪಿಟ್ಲಿಗೂ ಕೂಡ ಹೋಗಿರ್ತೀರ, ಎಲ್ಲ ನಾರ್ಮಲ್ ರಿಪೋರ್ಟ್ ಇರುತ್ತೆ, ಎಲ್ಲ ಕೂಡ ಗಂಡ ಹೆಂಡತಿ ಮಧ್ಯೆ ಸರಿಯಾಗೇ ಇರುತ್ತೆ, ಆದರೂ ಕೂಡ ಮಕ್ಕಳಾಗ್ತಾ ಇರಲ್ಲ. ಈ ಕಾರಣದಿಂದ ಏನಾಗುತ್ತಂತ ಅಂದರೆ ತುಂಬ ಒಂದು ನೋವಿಗೂ ಕೂಡ ಒಳಗಾಗಿರ್ತೀರ. ಅಂದರೆ ನಾನು ಈ ಸೇವೆನ ತಿಳಿಸ್ಕೊಡ್ತಿರುವಂಥ ಉದ್ದೇಶ ಏನಂತ ಅಂದರೆ, ನಾನೊಬ್ಬನೇ ಅಂತಲ್ಲ, ನನ್ನ ಗುರುಗಳು ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ಸುಮಾರು 7 ವರ್ಷ 8 ವರ್ಷ 11 ವರ್ಷ ಈ ಥರ ಮಕ್ಕಳಾಗಿಲ್ಲ ಅನ್ನೋರಿಗೂ ಕೂಡ ಕೆಲವರಿಗೆ ರೀಸೆಂಟಾಗಿ ಮಕ್ಕಳಾಗಿದೆ. ಈ ಒಂದು ಸರಳ ಸೇವೆಯಿಂದ ಒಂದು ಸಂಕಲ್ಪ ಅಂತ ಅಂದ್ಕೊಳ್ಳಿ, ಸರಿನಾ? ಈ ಒಂದು ಸರಳ ಸೇವೆಯಿಂದ ಎಷ್ಟೋ ಜನಕ್ಕೆ 2-3 ಜನರನ್ನ ನಾನು ನೋಡಿದ್ದೀನಿ, ಇನ್ನೂ ಹೆಚ್ಚಿನದಾಗೂ ಕೂಡ ಆಗಿದೆ. ಅದಕ್ಕೋಸ್ಕರ ಈ ಸೇವೆನ ಯಾಕೆ ನಿಮಗೂ ಕೂಡ ತಿಳಿಸ್ಕೊಡ್ಬಾರ್ದು? ಎಷ್ಟೋ ಜನ ಇರ್ತಿರಲ್ವ, ಮಕ್ಕಳಾಗಿಲ್ಲ ತುಂಬ ದಿನ ಆಯಿತು ಅಂತ ಹೇಳ್ತಾ ಇರ್ತೀರ. ನೇರವಾಗಿ ನಾನು ಪೂಜೆ ಬಗ್ಗೆನೇ ತಿಳಿಸ್ಕೊಟ್ಬಿಡ್ತೀನಿ. ನೋಡಿ, ಈ ಒಂದು ಸೇವೆನ ಶ್ರದ್ಧಾ ಭಕ್ತಿಯಿಂದ ಮಾಡಿ ಯಾರಿಗೆಲ್ಲ ಒಂದಿಷ್ಟು ಹಾಸ್ಪಿಟ್ಲಿಗೆ ಹೋಗಿರಲ್ವ, ನೀವು ಅಲ್ಲಿ ತೋರಿಸ್ಕೊಳ್ಳಿ. ಯಾರಿಗೆಲ್ಲ ನಾರ್ಮಲ್ ಇದ್ದರೂ ಕೂಡ ಎಲ್ಲ ಸರಿಯಾಗಿದೆ, ನಮ್ಗೆ ಆಗ್ತಾ ಇಲ್ಲ ಅನ್ನೋರು ಕೂಡ ಭಕ್ತಿಯಿಂದ ಈ ಒಂದು ಸೇವೆನ ಮಾಡಿ. ಹಾಸ್ಪಿಟ್ಲಲ್ಲಿ ಹೇಳಿದರೂ ಕೂಡ ಈ ಒಂದು ಸೇವೆನ ಮಾಡ್ಬೋದು. ನೀವು ಸೇವೆನ ಭಕ್ತಿಯಿಂದ ಮಾಡಿ ಅಲ್ಲಿ ಕೂಡ ಹೋಗಿ ತೋರಿಸ್ಕೊಳ್ಳಿ, ತೊಂದರೆ ಇಲ್ಲ ನಿಮಗೆ. ಆದರೆ ನಾನು ಹೇಳ್ತೀನಿ ನಿಮಗೆ, ಈ ಒಂದು ಸೇವೆನ ಶ್ರದ್ಧಾ ಭಕ್ತಿಯಿಂದ ಮಾಡೋದ್ರಿಂದ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಇವತ್ತು ಗುರುವಾರ ಬೇರೆ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಗುರುವಾರ ದಿನನೇ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ರಾಯರ ಆಶೀರ್ವಾದದಿಂದ ಖಂಡಿತ ನಿಮ್ಮ ಮಕ್ಕಳಾಗುತ್ತೆ. ಚಿಂತೆ ಮಾಡಬೇಕಾಗಿಲ್ಲ, ಕಣ್ಣೀರು ಹಾಕಬೇಕಾಗಿಲ್ಲ. ಹಾಗಾದರೆ ಏನು ಮಾಡ್ಬೋದು ನೋಡಿ, ಈ ಒಂದು ಸೇವೆನ 9 ವಾರ ಮಾಡಬೇಕಾಗತ್ತೆ. 9 ವಾರ ಮಾಡಬೇಕಾಗತ್ತೆ. ಯಾವ ರೀತಿ ಮಾಡೋದು? ತುಂಬ ಸರಳವಾಗಿ ಇಲ್ಲಿ ಏನಂತ ಅಂದರೆ, ಶ್ರದ್ಧಾಭಕ್ತಿಯಿಂದ ಮಾಡೋದಷ್ಟೇ, ನಂಬಿಕೆ ಇಟ್ಟು ಮಾಡೋದೇ ನಮಗೊಂದು ಸ್ವಲ್ಪ ಇದೇನು ಅನ್ಕೋಬೋದು, ಆಯಿತಾ? ಸ್ವಲ್ಪ ನಂಬಿಕೆ ಇಟ್ಟು ಮಾಡುವಂಥದ್ದೇ, ಸಂಪೂರ್ಣ ನಂಬಿಕೆನ ಇಟ್ಬಿಡೋದು ರಾಯರ ಮೇಲೆ. ನೋಡಿ, 9 ವಾರ ಮಾಡುವಂಥದ್ದು ಇದು. 9 ಗುರುವಾರ ನಿಮಗೆ ಹತ್ತಿರದಲ್ಲಿ ರಾಯರ ಮಠ ಇತ್ತು ಅಂದರೆ ಯಾರಿಗೆ ಮಕ್ಕಳಾಗಿರಲ್ಲ ನೋಡಿ, ಗಂಡ ಹೆಂಡತಿ ಇವರಿಬ್ಬರು ಕೂಡ ಏನು ಮಾಡಬೇಕಂದ್ರೆ, ಗುರುವಾರ ಬೆಳಗ್ಗೆ ಆಗಲಿ ಸಂಜೆ ಆಗಲಿ, ಮೊದಲನೇ ದಿನ ಸಂಕಲ್ಪ ದಿನ ಏನು ಮಾಡಬೇಕಂದ್ರೆ, ಮೊದಲನೇ ದಿನ ಸಂಕಲ್ಪ ಮಾಡ್ಕೋತಾ ಇರ್ತೀರಿ ರಾಯರ ಹತ್ರ. ಆ ದಿನ ಏನು ಮಾಡಬೇಕಂದ್ರೆ, 2 ತೆಂಗಿನಕಾಯಿ, ನಾವು ತೆಂಗಿನಕಾಯಿನ ದೇವ್ರಿಗೆ ಹೊಡಿಯೋದು ಕಾರ್ಯಸಿದ್ಧಿಗೋಸ್ಕರ, ಅಂದ್ಕೊಂಡಂಥ ಕೆಲಸಗಳಾಗಲಿ ಕಾರ್ಯಗಳಾಗಲಿ ಸಿದ್ಧಿ ಆಗಲಿ ಅಂತ ನಾವು ಕಾಯಿ ಹೊಡಿಯೋದು, ಸರಿನಾ? 2 ತೆಂಗಿನಕಾಯಿನ, ಸ್ವಲ್ಪ ತುಳಸಿ ದಳವನ್ನು, ಸ್ವಲ್ಪ ಹೂವನ್ನು, ಆಯಿತಾ? 10 ರೂಪಾಯಿದು 2 ತುಪ್ಪದ ಪ್ಯಾಕೆಟನ್ನು, ನಿಮಗೆ ಸಾಧ್ಯವಾದರೆ, ಇದೆ ಅಂತಂದರೆ ಶಕ್ತಿ ಇದ್ದರೆ 10 ರೂಪಾಯಿದು 2 ತುಪ್ಪದ ಪ್ಯಾಕೆಟನ್ನು, ಬಟ್ ಕಾಯಿ ಮಾತ್ರ ಮಿಸ್ ಮಾಡಬೇಡಿ. 2 ಕಾಯಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 2 ಕಾಯಿ, ಸ್ವಲ್ಪ ಹೂವು, ಸ್ವಲ್ಪ ತುಳಸಿ ದಳ, ಜೊತೆಗೆ ಏನಂತ ಅಂದರೆ ನಿಮಗೆ 2 10 ರೂಪಾಯಿ ತುಪ್ಪದ ಪ್ಯಾಕೆಟ್. ಇಲ್ಲಪ್ಪ ನಮಗೆ ಸ್ವಲ್ಪ ಪರವಾಗಿಲ್ಲ, ಇದೇ ಶಕ್ತಿ ಅಂದರೆ 50 ರೂಪಾಯಿ ತುಪ್ಪದ್ದು ಚಿಕ್ಕ ಡಬ್ಬಿ ಬರುತ್ತಲ್ಲ, ಅದನ್ನು ಕೂಡ ತೊಗೊಂಡೋಗ್ಬೋದು. ತೊಗೊಂಡೋಗಿ ಏನು ಮಾಡಬೇಕು ಮಟ್ಟಕ್ಕಂತ ಅಂದರೆ, ತುಪ್ಪ ಹೂವು ಕಾಯಿ ಎಲ್ಲವೂ ಕೂಡ ಅಲ್ಲಿ ಅರ್ಚಕರಿಗೆ ಕೊಡುವಂಥದ್ದು. ಕೊಟ್ಟು ನೀವೇನು ಮಾಡಬೇಕಂದ್ರೆ, ಗಂಡ ಹೆಂಡತಿ ಅರ್ಚಕರ ಹತ್ರ ಹೇಳಬೇಕು, ಈ ಥರ ಗುರುಗಳೇ, ನಮಗೆ ಮಕ್ಕಳಾಗಿಲ್ಲ, ತುಂಬ ವರ್ಷ ಆಯಿತು ಮಕ್ಕಳಾಗಿಲ್ಲ, ನಾವು ಒಂದು 9 ವಾರ ಬರೋಣ ಅಂತ ಅಂದ್ಕೊಂಡಿದ್ದೀವಿ ರಾಯರ ಮಠಕ್ಕೆ, ನಮ್ಮ ಮನಸ್ಸಿಗೆ ಬಂದಿದೆ, ಹಿಂಗೆ ಹೇಳ್ಕೊಳ್ಳಿ, ಮನಸ್ಸಿಗೆ ಬಂದಿದೆ, 9 ವಾರ ನಾವು ಬರೋಣ ಅಂತ ಅಂದ್ಕೊಂಡಿದ್ದೀವಿ. 9 ವಾರ ಬಂದು ನಾವು ಏನು ಮಾಡ್ತೀವಿ ಅಂತ ಅಂದರೆ, ಸೇವೆನ ನಮ್ಗೆ ಹೆಂಗಾಗುತ್ತೋ ಬಂದು ದರ್ಶನ ಪಡ್ಕೊಂಡು ಹೋಗ್ತೀವಿ. ನಮಗೆಲ್ಲ ಕೆಲಸ ಆದಮೇಲೆ ಏನೋ ಒಂದು ಸೇವೆನ, ಅಂದರೆ ಏನೋ ಒಂದು ಸೇವೆ ಅಂದ ತಕ್ಷಣ ಶಕ್ತಿ ಇದ್ದರೂ ದೊಡ್ಡದಾಗಿ ಏನಾದರೂ ಕೂಡ ಪ್ರಸಾದ ಕೂಡ ಮಾಡ್ಬೋದು. ನಿಮಗೆ ಮಕ್ಕಳು ಆದಮೇಲೆ ಹೇಳ್ತಾ ಇದ್ದೇನೆ, ಮೊದಲನೇ ದಿನ ಕಾಯಿ ಇಷ್ಟೇ. 9 ವಾರ ಆದಮೇಲೆ 9ನೇ ವಾರಕ್ಕೆ ಏನು ಮಾಡ್ಬೇಕಂತಂದ್ರೆ, ನೀವು ಹೋಗಿರ್ತಾರಲ್ವ, ತುಳಸಿ ದಳ ಹೂವನ್ನ ತೊಗೊಂಡೋಗಿ. 9ನೇ ವಾರ ಲಾಸ್ಟ್ ವಾರ ಮಾತ್ರ, ಮೊದಲನೇ ದಿನ ಕಾಯಿ ತೊಗೊಂಡೋಗಿರ್ತೀರ. 9 ವಾರ 9 ಪ್ರದಕ್ಷಿಣೆ ಸೇವೆನ ಮಾಡಬೇಕು. ಇಲ್ಲ ನಿಮಗೆ ಸ್ವಲ್ಪ ಪ್ರದಕ್ಷಿಣೆ ಸೇವೆ ಮಾಡೋಕ್ಕಾಗಲ್ಲ ಅಂದರೆ, ಸರಿ, ಯಥಾಶಕ್ತಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ. ಆದರೆ 9 ಗುರುವಾರ 9 ಪ್ರದಕ್ಷಿಣೆ ಸೇವೆ ಮಾಡಿದರೆ ತುಂಬ ಒಳ್ಳೆಯದು,
ತುಂಬ ಒಳ್ಳೆಯದು. ನಾವು ಹೆಜ್ಜೆ ನಮಸ್ಕಾರ ಮಾಡಬೇಕಾ, ಏನಾದರೂ ನಿಮಗೆ ಯಾವ ಶಕ್ತಿ ಇದೆಯೋ 9 ವಾರ ಏನು ಮಾಡಿ ಅಂದರೆ 9 ಪ್ರದಕ್ಷಿಣೆ ಸೇವೆ ಮಾಡಿದರೆ ಗಂಡ ಹೆಂಡತಿ ಇಬ್ಬರು ಕೂಡ ಒಂದೊಂದು ವಾರ. ಗಂಡ ಹೆಂಡತಿಗೆ ಹೋಗೋಕ್ಕಾಗಲ್ಲ, ಏನೋ ಕೆಲಸ ಇರುತ್ತೆ, ಒಬ್ಬರು ಯಾರಾದರೂ ಕೂಡ ಹೋಗಿ ಬರ್ಬೋದು. ಏನೋ ಇನ್ ಕೇಸ್ ಒಂದು ವಾರದಲ್ಲಿ ಏನೋ ಆಯ್ತಪ್ಪ ಅಂತಂದರೆ, ಆಮೇಲೆ ಯಾರೋ ಅಕ್ಕ ತಂಗಿರಿಗೆ ಈ ಮಂತ್ಲಿ ಪ್ರಾಬ್ಲಮ್ ಬಂದುಬಿಡ್ತು ನಡುವೆ ಅಂತಂದರೆ ಆ ದಿನ ಬಿಟ್ಬಿಡಿ, ಆ ದಿನ ಮಾಡಬೇಡಿ, ಪೂಜೆನ ಮಾಡಬೇಡಿ, ಆ ದಿನ ಮಠಕ್ಕೆ ಹೋಗಬೇಡಿ ಆಯಿತಾ. ಮನೆಯಲ್ಲೂ ಕೂಡ ಏನು ಮಾಡ್ಬೋದು ಅಂತ ಹೇಳ್ತೀನಿ. ಹತ್ತಿರದಲ್ಲಿ ರಾಯರ ಮಠ ಇಲ್ಲ ಅಂತಂದರೆ ಏನು ಮಾಡ್ಬೋದು ಅದ್ರ ಬಗ್ಗೆ ಕೂಡ ಹೇಳ್ತೀನಿ, ಚಿಂತೆ ಮಾಡಬೇಡಿ. ಆದರೆ 9 ವಾರ 9 ಪ್ರದಕ್ಷಿಣೆ ಸೇವೆ ಮಾಡೋದು ಬರೋದು ಇಷ್ಟೇ. ನೀವು ಅಂದರೆ ಮೊದಲನೇ ದಿನ ಕಾಯೆಲ್ಲ ಕೊಡ್ತೀರಲ್ವ, ಮನಸ್ಸಲ್ಲಿರೋದನ್ನ ಕೇಳ್ಕೊಂಡೆ ಅರ್ಚಕರ ಕೈ ಕೊಡಬೇಕು. ಅಲ್ಲಿ ಕಾರ್ಯಸಿದ್ಧಿಗೋಸ್ಕರ ಕಾಯಿ ಹೊಡೆದು ಕೊಡ್ತಾರೆ. ಆ ಪ್ರಸಾದ ಮನೆಗೆ ಬರುತ್ತಲ್ವ, ಪ್ರಸಾದ ರೂಪದಲ್ಲಿ ಅದು ಕಾಯಿ ತೊಗೊಂಬರ್ತೀರಲ್ವ, ಪ್ರಸಾದ ರೂಪದಲ್ಲಿ ಸೇವಿಸಿ, ಮನೇಲೆಲ್ಲರೂ ಕೂಡ ಸೇವಿಸಿ. ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿನ್ಬೋದು, ಸಿಹಿ ಎಲ್ಲ ಒಳ್ಳೆಯದೇ ಆಗಲಿ. ಇನ್ಮೇಲೆಲ್ಲ ಕಹಿ ಎಲ್ಲ ಕಳೆದೋಗಿ ಒಳ್ಳೆಯದೇ ಆಗುತ್ತೆ, ಚಿಂತೆ ಮಾಡುವಂಥದ್ದಿಲ್ಲ. 9 ವಾರ 9 ಪ್ರದಕ್ಷಿಣೆ ಸೇವೆ ಮಾಡೋದು ರಾಯರ ಹತ್ರ ಕೇಳ್ಕೋಬೇಕು. ಕೂತ್ಕೊಳ್ಳಿ, ಗಂಡ ಹೆಂಡತಿ ಇಬ್ಬರು ಕೂಡ ಕೂತ್ಕೊಳ್ಳಿ, ರಾಯರ ಬಲಭಾಗಕ್ಕೆ ಕೂತ್ಕೊಂಡ್ಬಿಟ್ಟು ರಾಯರಲ್ಲಿ ಎಲ್ಲ ಕೂಡ ಹೇಳ್ಕೊಳ್ಳಿ. ರಾಯರೇ, ತುಂಬ ಅವಮಾನಗಳನ್ನ ನೋಡ್ತಾ ಇದ್ದೀವಿ, ಇಷ್ಟು ವರ್ಷ ಮದುವೆ ಆಯ್ತು, ನಮಗೊಂದು ಮಗು ಅನ್ನೋದು ಬೇಕಲ್ವ ರಾಯರೇ, ಎಲ್ಲರಿಗೂ ಏನೇನೋ ಕೊಟ್ಟು ಕಾಪಾಡ್ತಾ ಇದ್ದೀರಾ, ಪವಾಡ ಅಂತೂ ತುಂಬ ಆಗ್ತಾ ಇದೆ ನಿಮ್ಮದು. ದಯವಿಟ್ಟು ಕೂಡ ನಮಗೂ ಕೂಡ ಮಕ್ಕಳನ್ನು, ಸಂತಾನ ಭಾಗ್ಯ ಕರುಣಿಸಿ ತಂದೆ, ಪ್ರಸಾದಿಸಿ ತಂದೆ ಮಕ್ಕಳನ್ನು ಅಂತ ರಾಯರಲ್ಲಿ ಶ್ರದ್ಧಾ ಭಕ್ತಿಯಿಂದ ಕೇಳ್ಕೊಳ್ಳುವಂಥದ್ದು. ನೀವು ಕೇಳ್ಕೊಳ್ಳೋದ್ರ ಮೇಲೆ ರಾಯರಿಗೆ ಹೆಂಗೆ ಮುಟ್ಟುತ್ತಂತ ಗೊತ್ತಾಗುತ್ತೆ. ಅಂದರೆ ಸಾಕ್ಷಾತ್ ರಾಯರಿದ್ದಾರೆ, ನಾನು ಮಾತಾಡ್ತಿದ್ದೀನಿ ಅಂತ ಮಾತಾಡಿ ನೀವು. ಅದು ಬೃಂದಾವನ ಅಂತ ಯಾವತ್ತೂ ಅನ್ಕೋಬೇಡಿ. ನಾನು ಇದನ್ನೇ ಹೇಳ್ತೀನಿ, ರಾಯರು ಕೂತಿರ್ತಾರೆ, ನೋಡ್ತಾ ಇರ್ತಾರೆ. ಯಾರ ಮಕ್ಕಳು ಒಂದು ಕೋರಿಕೆನ ಇಟ್ಕೊಂಡು ಬರ್ತಾರೋ, ಜೀವನದಲ್ಲಿ ನೊಂದುವೆಂದು ರಾಯರು ನೋಡ್ತಾ ಇರ್ತಾರೆ. ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ, ರಾಯರೇ ಈ ಥರ ಇದೆ, ಹಿಂಗಿದೆಯಪ್ಪ, ತುಂಬ ನೋಡ್ಬಿಟ್ಟಿದ್ದೀವಿ ಅವಮಾನವನ್ನು, ಏನೇನೋ ಮಾತಾಡ್ತಾರೆ ಜನ, ನಮ್ಮ ಕಷ್ಟ ನಮಗೆ ಗೊತ್ತು, ಹಿಂಗಿದೆ, ದಯವಿಟ್ಟು ಕೂಡ ಮಾಡಿಕೊಡಿ ತಂದೆ, ನಿಮ್ಮನ್ನೇ ನಂಬಿ ಬಂದಿದ್ದೀನಿ, 9 ವಾರ ಬರ್ತಾ ಇದ್ದೀನಿ, ಸಂಕಲ್ಪ ಮಾಡ್ಕೋತಾ ಇದ್ದೀನಿ, 9 ವಾರ ಬರ್ತೀನಿ, ನಮ್ಮ ಮಕ್ಕಳಾದ್ಮೇಲೆ ಏನೋ ಒಂದು ಸೇವೆ ಮಾಡ್ತೀನಿ ನಿಮ್ಮ ಮಠದಲ್ಲಿ, ಏನೋ ಒಂದು ಸೇವೆ, ಚಿಕ್ಕದು ಕಸಾವು ಗುಡಿಸೋ ಸೇವೆ ಆದರೂ ಕೂಡ ಸೇವೆನೇ. ಇಲ್ಲ ಮಂತ್ರಾಕ್ಷತೆ ಬಿದ್ದರೂ ಮಂತ್ರಾಕ್ಷತೆ ತೆಗೆದಿಡ್ತೀರಂದ್ರೂ ಸೇವೆನೇ, ನಿಮ್ಮ ಮಕ್ಕಳಾದ್ಮೇಲೆ ಹೇಳ್ತಾ ಇದ್ದೀನಿ. ಇಲ್ಲ ಪ್ರಸಾದ ಮಾಡಿಸ್ತೀನಿ ಒಂದು ಗುರುವಾರ ಮಠದಲ್ಲಿ ಅಂದರೂ ಅದು ಕೂಡ ಸೇವೆನೇ. ಇದನ್ನು ನೀವು ಮಾಡುವಂಥದ್ದು 9 ವಾರ 9 ಪ್ರದಕ್ಷಿಣೆ. ಇಲ್ಲ ನಮಗೆ ಪ್ರದಕ್ಷಿಣೆ ಅಷ್ಟೊಂದು ಮಾಡೋಕ್ಕಾಗಲ್ಲ ಅಂದರೆ ಯಥಾಶಕ್ತಿ ಹೆಂಗಿದೆಯೋ ಅದನ್ನು ಕೂಡ ರಾಯರ ಹತ್ರ ಕೇಳಿಕೊಂಡು ನೀವು ಮಾಡುವಂಥದ್ದು ಒಂದಾಯಿತು. ಇನ್ನು ನಮ್ಮ ಮನೆಗೆ ಹತ್ರ ರಾಯರ ಮಠ ಇಲ್ಲ ಅಣ್ಣ, ನಾವು ಕೂಡ ನಮಗೂ ಕೂಡ ಸಂತಾನ ಭಾಗ್ಯ ಎಲ್ಲ ನಾವು ಕೂಡ ಮಾಡ್ಬೋದಾ ಅಂದರೆ, ನೀವು ಹೆಂಗೆ ಮಾಡ್ಬೋದು ಅಂದರೆ, ಮನೆಯಲ್ಲಿ ರಾಯರನ್ನ ಪೂಜಿಸಿ, ಮನೆ ಹತ್ರ ತುಳಸಿ ಗಿಡ ಇರುತ್ತಲ್ವ, ತುಳಸಿ ಗಿಡಕ್ಕೆ ಏನು ಮಾಡಿ ಅಂದರೆ 2 ಊದಿನ ಕಡ್ಡಿನ ಹಚ್ಚಿ ಬೆಳಗ್ಗೆ ಬಿಟ್ಟು ಸಾಧ್ಯವಾದರೆ ದೀಪವನ್ನು ಹಚ್ಚಿ, ರಾಯರಿಗಂತೂ ಗುರುವಾರ ಪೂಜೆ ಮಾಡ್ತೀರ, ರಾಯರ ಹತ್ರ ಮನೆಯಲ್ಲೇ ಸಂಕಲ್ಪ ಮಾಡ್ಕೊಳ್ಳುವಂಥದ್ದು, ಇದೇನು ಹೇಳಿದ್ನಲ್ವ 9 ವಾರ ಮಾಡುವಂಥದ್ದು, ಇದನ್ನು ಮಾಡಿಕೊಂಡು ತುಳಸಿ ಗಿಡಕ್ಕೆ ನೀವೇನು ಮಾಡ್ಬೋದು ಅಂದರೆ 9 ಸುತ್ತು ಪ್ರದಕ್ಷಿಣೆನ ಮಾಡ್ಬೋದು, 9 ಪ್ರದಕ್ಷಿಣೆ ಸೇವೆನ ಮಾಡ್ಬೋದು. ಇಲ್ಲಪ್ಪ ನಿಮಗೆ ಅಲ್ಲಿ ಕೂಡ ಆಗ್ತಾ ಇಲ್ಲ, ಏನೋ ತೊಂದರೆ ಇದೆ, ಆಗ್ತಾ ಇಲ್ಲಪ್ಪ ನಿಮ್ಮ ಪ್ರದಕ್ಷಿಣೆ ಮಾಡೋಕ್ಕಂದರೆ ಅದನ್ನು ಕೂಡ ಮನಸ್ಸಲ್ಲಿ ಕೇಳ್ಕೊಳ್ಳುವಂಥದ್ದು. ಆದರೆ ಇದನ್ನು ತುಂಬ ಸರಳ ಸೇವೆ ಆಗುತ್ತೋ ಇಲ್ವೋ ಈ ಸಂದೇಹ ಬೇಡ. ನನ್ನ ಕಣ್ಣಾರೆ 7 ವರ್ಷ 11 ವರ್ಷ 9 ವರ್ಷ ಎಷ್ಟೋ ಜನಗಳನ್ನ ನೋಡಿದ್ದೀನಿ ನಾನು. ಬೇಕಿದ್ರೆ ನಾನು ಯಾವಾಗಲೂ ಹೋಗುವಂಥ ಚಾಕ್ಲೇಟಿ ರಾಯರ ಮಠಕ್ಕೆ ಯಾರಾದರೂ ಬರ್ತೀನಿ ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಕೂಡ ಬರ್ತೀನಿ, ಅವ್ರನ್ನೂ ಕೂಡ ಕರೆಸ್ತೀನಿ, ನನಗೆ ಗೊತ್ತಿರೋ ಮೇಡಮ್ಸ್ನ ಕರೆಸ್ತೀನಿ. ಕೆಲವರು ಸರ್ ಇದ್ದಾರೆ, ಅವರಿಗೂ ಕೂಡ ಎಷ್ಟೋ ವರ್ಷಗಳಾದಮೇಲೆ ಮಕ್ಕಳಾಗಿದೆ, 9 ವಾರ ಸೇವೆಯಿಂದ ಮಠಕ್ಕೆ ಬಂದು ಮಾಡಿದ್ದಾರೆ. ಕೆಲವು ಜನ ಮನೇಲೆ ತುಳಸಿ ಗಿಡ ಪ್ರದಕ್ಷಿಣೆ ಸೇವೆ ಮಾಡಿದವರು ಇದ್ದಾರೆ, ಅವ್ರಿಗಾಗಿದೆ, ಅವ್ರನ್ನ ಕರ್ಕೊಂಬರ್ತೀನಿ, ನಿಮಗೂ ಅಲ್ಲೇ ನೇರವಾಗಿ ಭೇಟಿ ಮಾಡಿಸ್ತೀನಿ. ನೀವು ಮುಂಚೆ ಹೇಳಿದ್ರೆ ಒಂದು ವಾರ ನಾನು ಕಮೆಂಟ್ಸಲ್ಲಿ ರಿಪ್ಲೈ ಮಾಡ್ತೀನಿ, ಈ ವಾರ ನಾನು ಬರ್ತಾ ಇದ್ದೀನಿ ಬನ್ನಿ ಅಂತ ನಾನು ಕೂಡ ಹೇಳ್ತೀನಿ. ಆದರೆ ತುಂಬ ಜನಕ್ಕಾಗಿದೆ, ಶ್ರದ್ಧಾ ಭಕ್ತಿಯಿಂದ ಮಾಡಿ. ಆಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ, ರಾಯರಿಗೆ ನೈವೇದ್ಯ ಏನಾದರೂ ಇಡಿ, ಏಕಾದಶಿ ಬಂದರೆ ಆ ವಾರ ಪೂಜೆ ಸೇವೆನ ಬಿಟ್ಬಿಡಿ. ಆ ವಾರ ನೀವು ಏನಂತ ಅಂದರೆ ಆ ವಾರ ಇದು ಬರೀ ತುಳಸಿನ ಇಟ್ಬಿಡಿ, ರಾಯರಿಗೆ ತುಳಸಿನ ಇಟ್ಬಿಡಿ, ಯಾವುದೇ ರೀತಿ ನೈವೇದ್ಯ ಏನು ಇಡಬೇಡಿ. ನೈವೇದ್ಯ ಅಂದರೆ ಕಲ್ಲು ಸಕ್ಕರೆ, ನೀವು ಒಂದಿನ ಹಾಲು, ಒಂದಿನ ಎರಡು ಬಾಳೆಹಣ್ಣು, ರಾಯರಿಗೆ ಏನೋ ನಿಮ್ಮ ಯಥಾಶಕ್ತಿ ಏನಿದೆ ಸ್ವಲ್ಪ ಸಕ್ಕರೆ, ಈ ರೀತಿ ಪ್ರಸಾದಗಳನ್ನು ರಾಯರಿಗೆ ಇಡ್ಬೋದು. ಸರಿನಾ? 9 ವಾರ 9 ಗುರುವಾರ ಆಯಿತಾ, 9 ಗುರುವಾರನೇ ಶುರು ಮಾಡಿ. ತುಂಬ ಬೇಗ ಮಾಡ್ತಿದ್ದೆ, ಹೋಳಿ ಹುಣ್ಣಿಮೆ ಎಲ್ಲ ಕಳೀಲಿ ಅಂತ ನಾನು ನಿಂತ್ಕೊಂಡಿದ್ದೆ. ಸರಿನಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಶುರು ಮಾಡಿ, ಯಾರಿಗೆಲ್ಲ ಇಲ್ವೋ ಅವ್ರು ಮಾಡ್ಬೋದು. ಆಮೇಲೆ ಕೇಳೋರು ಇರ್ತೀರಾ, ನನ್ನ ಮಕ್ಕಳಿಗಾಗಿಲ್ಲ ಈ ಸೇವೆನ ನಾನು ಮಾಡ್ಬೋದಪ್ಪ ಅಂತ ಕೇಳ್ತಾ ಇರ್ತೀರ. ಅಕ್ಕ ತಂಗಿರು ಎಷ್ಟೋ ಜನ ಅಮ್ಮಂದಿರು ಇದ್ದೀರಲ್ವ, ಕೇಳ್ತಾ ಇರ್ತಾರೆ. ನಾನು ಹೇಳುವಂಥದ್ದು ಏನಂದರೆ, ಸಾಧ್ಯವಾದರೆ ಅವ್ರ ಕಡೆಯಿಂದನೇ ಮಾಡಿಸಿ, ಗಂಡ ಹೆಂಡತಿ ಅವರೇ ಮಾಡಲಿ, ಸಾಧ್ಯವಾದರೆ ಅವ್ರ ಕಡೆಯಿಂದ ಮಾಡಿಸಿ. ಇದರಿಂದ ಬರೀ ಇದಷ್ಟೇ ಅಲ್ಲ, ಕುಟುಂಬದಲ್ಲಿರುವಂಥ ಕಷ್ಟಗಳಿಗೂ ಕೂಡ ಒಂದು ಪರಿಹಾರ, ಒಂದು ನೆಮ್ಮದಿ ಸಿಗುತ್ತೆ, ಜೊತೆಗೆ ಈ ಸಂತಾನ ಭಾಗ್ಯದ ಜೊತೆಗೆ ನೆಮ್ಮದಿ ಕೂಡ ಸಿಗುತ್ತೆ. ಇನ್ನು ಮಕ್ಕಳಿಗೋಸ್ಕರ ನಾನು ಮಾಡ್ಬೋದಾ ಅಂದರೆ, ತಾಯಿ ಮಾಡ್ಬೋದು. ಆದರೆ ಆ 9 ವಾರ ಗುರುವಾರ ಬರುತ್ತಲ್ವ, ಈ ಗುರುವಾರ ಶುರು ಮಾಡಿದ್ರು ಆ ವಾರ ನಾನ್ ವೆಜ್ ತಿನ್ನಂಗಿಲ್ಲ, ನೆಕ್ಸ್ಟ್ ಗುರುವಾರ ಮಾಡಿದ್ರು ಆ ವಾರ ನಾನ್ ವೆಜ್ ತಿನ್ನಂಗಿಲ್ಲ. ಆ ಗುರುವಾರ ಏನು ಸೇವೆನ ಮಾಡ್ತಾ ಇರ್ತಾರಲ್ಲ, 9 ಗುರುವಾರ ಬಿಟ್ಟರೆ ತುಂಬ ಒಳ್ಳೆಯದು. 9 ಗುರುವಾರನೂ ಕಷ್ಟ ಆಗುತ್ತೆ ನನಗೆ, ಬಿಡೋಕ್ಕಾಗಲ್ಲ ಅಂತ
ಅಂತ ಅಂದರೆ ಏನು ಮಾಡಬೇಕಂತ ಅಂದರೆ, ಆ ಗುರುವಾರ ಮಾತ್ರ ನಾನ್ ವೆಜ್ನ ಮಾಡುವಂಥವ್ರು ಮನೇಲಿ ಮಾಡೋಂಗಿಲ್ಲ, ಸೇವಿಸೋಂಗಿಲ್ಲ, ಹೊರಗಡೆ ಕೂಡ ತಿನ್ಕೊಂಬರೋಂಗಿಲ್ಲ. ಆ ಗುರುವಾರ ಮಾತ್ರ. ಈ 9 ವಾರವನ್ನು ನೀವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಗುರುಗಳನ್ನ ಗೌರವಿಸ್ತೀರೋ ಅಷ್ಟು ಬೇಗ ನಿಮಗೆ ಒಳ್ಳೆಯದಂತೂ ಖಂಡಿತ ಆಗುತ್ತೆ. ಸಂತಾನ ಭಾಗ್ಯ ಕೂಡ, ಮಕ್ಕಳನ್ನು ಕೂಡ ರಾಯರು ಪ್ರಸಾದಿಸ್ತಾರೆ. ಸರಿನಾ? ಹೇಳಿದ್ರಲ್ಲಿ ಏನಾದರೂ ಕೂಡ ನಿಮ್ಗೆ ಹೆಚ್ಚು ಕಮ್ಮಿ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ಸಲ್ಲಿ ಕೇಳಿರಿ. ಈ ವಿಡಿಯೋ ಯಾವತ್ತು ಅಪ್ಲೋಡ್ ಮಾಡಿರ್ತೀನೋ ಅದ್ರ ಮಾರನೇ ದಿನ ಕಮೆಂಟ್ಸಲ್ಲಿ ರಿಪ್ಲೈ ಮಾಡ್ತೀನಿ ನಾನು. ಯಾಕಂದರೆ ಡ್ಯೂಟಿ ಇರೋದ್ರಿಂದ ಸ್ವಲ್ಪ ತಡ ಆಗುತ್ತೆ, ಬಟ್ ಕಮೆಂಟ್ಸಿಗೆ ರಿಪ್ಲೈ ಮಾಡ್ತೀನಿ. ಈ ಒಂದು ಸೇವೆನ ನಾನು ಕೂಡ ಇವತ್ತು ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡೇ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಕೂಡ ನಿಮಗೆ ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅಂತ ಇದ್ದೀರೋ ಖಂಡಿತವಾಗ್ಲೂ ಕೂಡ ಮಕ್ಕಳನ್ನು ರಾಯರು ಪ್ರಸಾದಿಸ್ತಾರೆ. ಚಿಂತೆ ಮಾಡಬೇಕಾಗಿಲ್ಲ. ನನ್ನ ಪ್ರೀತಿ ಅಕ್ಕ ತಂಗಿರು, ನನ್ನ ಕುಟುಂಬ, ಅಣ್ಣ ತಮ್ಮಂದಿರು ಎಷ್ಟೋ ಜನ ಇದ್ದೀರಾ, ಖಂಡಿತವಾಗ್ಲೂ ಕೂಡ ನಿಮ್ಮೆಲ್ಲರಿಗೋಸ್ಕರನೇ ಈ ಒಂದು ಸೇವೆನ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ಆಗೇ ಆಗುತ್ತೆ. ನಂಬಿಕೆನ ಇಟ್ಟು ಮಾಡಿ. ಯಾರೆಲ್ಲ ಈ ಸೇವೆನ ಮಾಡ್ತಾ ಇದ್ರು, ನಾವು ಮಾಡ್ತಾ ಇದೀವಿ ಅಂತ ಕೂಡ ಕಮೆಂಟ್ಸಲ್ಲಿ ಸಾಧ್ಯವಾದರೆ ತಿಳಿಸಿ. ನಾನು ಕೂಡ ಪ್ರಾರ್ಥನೆ ಮಾಡ್ಕೋತೀನಿ ರಾಯರಲ್ಲಿ. ಸರಿನಾ? ಖಂಡಿತ ಆಗೇ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕೇಳಿ. ಸರಿನಾ? ಈ ಪೂಜೆನ ಅದೇ ಮನೇಲಿ ಹೆಂಗೆ ಮುಗಿಸೋದು ಅಂತ ಕೇಳಿದ್ರೆ, ನೀವು ನಾರ್ಮಲ್ ರಾಯರಿಗೆ ಹೆಂಗೆ ಪೂಜಿಸ್ತೀರೋ ಹಂಗೆ ಪೂಜಿಸಿ. ಆದರೆ 9 ವಾರ ಮಾತ್ರ ತುಳಸಿ ಗಿಡ ಇಲ್ಲ ನಮ್ಮ ಮನೇಲಿ ಅಂದರೆ ಒಂದು ತುಳಸಿ ಗಿಡ ತೊಗೊಂಬನ್ನಿ. ತುಳಸಿ ಗಿಡ ತಂದುಬಿಟ್ಟೆ ಪೂಜೆ ಮಾಡಿ. ತುಳಸಿ ಗಿಡ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇರಬೇಕು. ಮನೇಲಿ ಯಾವುದೂ ಕೂಡ ಒಂದು ನೆಗೆಟಿವ್ ಎನರ್ಜಿ ಅನ್ನೋಂಥದ್ದು ಬರೋದಿಲ್ಲ. ಯಾವುದೋ ಕೆಟ್ಟದ್ದು ಅನ್ನೋಂಥದ್ದು ಒಳಗಡೆ ಬರೋದಿಲ್ಲ. ತುಳಸಮ್ಮ ತಾಯಿ ಎಲ್ಲ ತನ್ನ ಮೇಲೆ ಹಾಕ್ಕೊಂತಾಳೆ. ಸರಿನಾ? ತುಳಸಿ ಗಿಡಕ್ಕೆ ಪೂಜೆ ಯಥಾಶಕ್ತಿ ನಿಮಗೆ 2 ಊದಿನ ಕಡ್ಡಿನ ಹಚ್ಚಿ ಈ ರೀತಿ ಪೂಜೆ ಸೇವೆನ ಮಾಡಿ. ಸ್ವಲ್ಪ ಸಕ್ಕರೆ ನಡಿ ತಾಯಿ ಹತ್ರ ಸಂಜೆ ಆಗಲಿ ಬೆಳಗ್ಗೆ ಆಗಲಿ ಮಾಡಿ. ಮೊದಲನೇ ಸೇವೆ ಏನಿದೆ ಅಲ್ವಾ, ಅದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ. ಅಂದರೆ ಈ ಗುರುವಾರ ಸೇವೆನ ಮಾಡ್ತಾಯಿದ್ದೀನಿ. ಹಿಂದಿನ ದಿನ ಏನು ಮಾಡಿಬಿಡಿ ಅಂತಂದರೆ, ಮನೆಯೆಲ್ಲ ಕ್ಲೀನಾಗಿ ಅಂದರೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡಿ. ಮನೇಲಿ ಜಿಡಿ ಗಿಡಿ ಏನೇನು ಇರುತ್ತಲ್ಲ ಎಲ್ಲ ತೆಕ್ಕೊಂಬಿಡಿ. ಗೋಮೂತ್ರ ಸ್ಪೆಷಲಿ ಇದರಲ್ಲಿ ಏನಂತ ಅಂದರೆ, ಗೋಮೂತ್ರ ವಿಶೇಷ. ಮನೇಲಿ ಮಾಡುವಂಥವ್ರು ಗೋಮೂತ್ರ ಅಂಗಡಿಲಿ ಸಿಕ್ಕರೆ ತೊಗೊಂಬನ್ನಿ. ಸಾಧ್ಯವಾದರೆ ಮನೆಗೆ ಹತ್ತಿರ ಎಲ್ಲಾದರೂ ಹಸುಗಳು ಇದೆಯಪ್ಪ ಅಂತ ಅಂದರೆ ತಾಯಿಗೆ ಮನಸ್ಸಲ್ಲಿ ನಮಸ್ಕರಿಸಿ ಗೋಮೂತ್ರ ತೊಗೊಂಬಂದು ಬೆಳಗ್ಗೆ ಏನಿದೆ ಅಲ್ವಾ ಮನೇಲೆಲ್ಲವೂ ಕೂಡ ಸಿಂಪಡಿಸ್ಬಿಟ್ಟು ಮನೆ ಮುಂದೆ ರಂಗೋಲಿ ಹಾಕಿ, ತುಳಸಿ ಗಿಡದ ಹತ್ರ ರಂಗೋಲಿ ಹಾಕಿ, ರಾಯರ ಮುಂದೆ ರಂಗೋಲಿ ಹಾಕಿ, ವಿಶೇಷವಾಗಿ ರಂಗೋಲಿ ಮೇಲೆ ಕಾಲಿಟ್ಟು ಬರೋಂಗಿರ್ಬೇಕು ದೇವರುಗಳು. ಆ ರೀತಿ ಶ್ರದ್ಧಾಭಕ್ತಿಯಿಂದ ಮಾಡಿ. ಖಂಡಿತವಾಗ್ಲೂ ಕೂಡ ಯಾಕಾಗಲ್ಲ, ಎಲ್ಲ ಆಗೇ ಆಗುತ್ತೆ. ಸರಿನಾ? ಎಲ್ಲರ ಕಷ್ಟ ಕಳಿಯೋಕೆ ಒಂದು ಸಮಯ ಅಂತ ಇರುತ್ತೆ. ಈ 9 ಗುರುವಾರ ಮಾಡಿ. ಈ 9 ಗುರುವಾರ ನಿಮ್ಮ ಜೀವನದಲ್ಲಿ ವಿಶೇಷವಾದಂಥ ಫಲವನ್ನು ತಂದು ಕೊಡುತ್ತೆ. ಇದು ಅಕ್ಷರ ಸತ್ಯ. ಭಕ್ತಿ, ಶ್ರದ್ಧಾ ಭಕ್ತಿಯಿಂದ ಮಾಡಿ. ಯಾರಿಗೆಲ್ಲ ಈ ಸೇವೆಯಿಂದ ಯಾರಿಗೆಲ್ಲ ಮಕ್ಕಳಾಗಿದೆಯೋ ನಾವು ತಿಳ್ಕೋಬೇಕು ನಿಜವಾಗ್ಲೂ ಆಗಿದೆ ಅನ್ನೋರು ಚಾಕ್ಲೇಟಿ ರಾಯರ ಮಠಕ್ಕೆ ಬರ್ತೀನಿ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ದೊಡ್ಡವರೇ ಇದ್ದಾರೆ. ದೊಡ್ಡ ಒಂದು ಒಳ್ಳೆ ಸ್ಥಾನದಲ್ಲಿ ಒಬ್ಬರು ಅಧಿಕಾರಿಗಳೇ ಇದ್ದಂಥವ್ರು ಇದ್ದಾರೆ. ಬೇಕಿದ್ರೆ ಅವ್ರನ್ನೂ ಕೂಡ ನಾನು ಕರೆಸ್ತೀನಿ, ಫೋನ್ ಮಾಡಿ ಕರೆಸ್ತೀನಿ. ನೀವು ಕೂಡ ಬನ್ನಿ. ಅವ್ರಿಗೆ ಹೆಂಗೆ ಮಕ್ಕಳಾಯಿತು 9 ವಾರ ಸೇವೆ ಅವರು ಎಷ್ಟು ಸರಳವಾಗಿ ಮಾಡಿದ್ರು. ಇದೇ ರೀತಿ 2 ಕಾಯಿನ ಹೂವನ್ನ ಕೊಟ್ಟು 9 ವಾರ 9 ಪ್ರದಕ್ಷಿಣೆ ಮಾಡಿದ ಮೇಲೇ ಆಗಿದೆ. ಅವ್ರಿಗೂ ಕೂಡ ಎಷ್ಟೋ ವರ್ಷಗಳಾಗಿತ್ತು. ಇದನ್ನು ರಾಯರ ಪವಾಡಗಳಂತಾನೆ ನಾವು ರಾಯರ ಭಕ್ತರಾಗಿ ಸ್ವೀಕರಿಸ್ತೀವಿ. ಹಾಸ್ಪಿಟ್ಲಿಗೆ ಹೋಗಬೇಡಿ ಅಂತ ನಾನು ಹೇಳ್ತಿಲ್ಲ, ಹೋಗಿ ಬನ್ನಿ. ಅಲ್ಲಿ ಕೂಡ ಕೇಳಿ. ಎಲ್ಲ ನಾರ್ಮಲ್ ಆಗಿದ್ದು ಕೂಡ ಆಗ್ತಾಯಿಲ್ಲ ಅಂದರೆ ಈ ಸೇವೆನೂ ಕೂಡ ಮಾಡಿ. ಅಲ್ಲಿ ಕೂಡ ಹೋಗಿ ಬಂದಿದ್ದೀರ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ಇದನ್ನು ಮಾಡಿ. ಏನು ತುಂಬ ಸರಳವಾಗಿದೆ. ಇಲ್ಲಿ ದುಡ್ಡು ಕಾಸು ಖರ್ಚಾಗುವಂಥದ್ದು ನಾನು ತಿಳಿಸ್ಕೊಡ್ತಾ ಇಲ್ಲ, ಈಸಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮನೆ ಮಗನಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸರಿನಾ? ಎಲ್ಲರೂ ಕೂಡ ಚೆನ್ನಾಗಿರಲಿ. ಜೊತೆಗೆ ಏನಂತ ಅಂದರೆ, ರಾಯರ ಮಠಕ್ಕೆ ಹೋಗಿರ್ತಿರಲ್ಲ 108 ಸಲ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಅಂತ 108 ಸಲ ಹೇಳಬೇಕು. ಸರಿನಾ? ಗಂಡ ಅಂತ ಇಬ್ಬರು ಕೂಡ ಹೇಳಿ. ಸರಿನಾ? ಒಂದೊಂದು ವಾರ ಒಬ್ಬರೇ ಹೋಗಿರ್ತಲ್ಲ ಅವತ್ತು ಹೇಳಿ. ಈ ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಇದು ಮಾಡೋಕ್ಕೆ ಹೋಗಬೇಡಿ. ಮತ್ತು ಮನೆಯಲ್ಲಿ ತಾಯಿ ಆದರೆ ಮಾಡ್ಬೋದು, ತಾಯಿ ಕೂಡ ಇಷ್ಟೇ ಮಾಡ್ಬೋದು. ಸರಿನಾ? ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.